ಪ್ರಮೋಷನ್ ಜಾಸ್ತಿ ಎಲ್ಲ ವಿಡಿಯೋದಲ್ಲಿ ಪ್ರಮೋಷನ್ ಆಗ್ತಾ ಇರ್ತೀರಾ. ನಮ್ಮ ಕೆರಿಯರ್ ಇದು, ನಾವು ಇದರಿಂದ ನಮ್ಮ ಲೈಫ್ ಇದರಿಂದನೇ ರನ್ ಆಗ್ತಾ ಇರೋದು. ಆಮೇಲೆ ಕೆಲವ್ರಿಗೆ ಅನ್ಸುತ್ತೆ ಯೂಟ್ಯೂಬ್ ಹಾಕೋದು, ಈ ವಿಡಿಯೋ ಹಾಕೋದು ತುಂಬಾ ಈಸಿ, ತುಂಬಾ ಕಷ್ಟ ಇಲ್ಲ ಅಂತ. ಅಷ್ಟು ಈಸಿಯಾಗಿ ಯಾರಿಗೆ ತಾನೇ ಹಣನ ಈಸಿಯಾಗಿ ಸಂಪಾದನೆ ಮಾಡಬಾರ್ದು ಅಂತ ಹೇಳಿ ನೋಡಿ. ಪ್ರತಿಯೊಬ್ಬರು ಹಣನ ಈಸಿಯಾಗಿ ಸಂಪಾದನೆ ಮಾಡಲೇಬೇಕು. ದುಡಿಮೆ ಅನ್ನೋದು ಒಂದು ಇಂಪಾರ್ಟೆಂಟ್ ಎಲ್ಲರಿಗೂ. ಇನ್ ಕೇಸ್ ಅದು ಅಷ್ಟು ಈಸಿ ಆದರೆ ಪ್ರತಿಯೊಬ್ಬರು ಟ್ರೈ ಮಾಡ್ಬೋದು. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ಹೇಳೋರಿಗೆ ತುಂಬಾ ಈಸಿ ಆಗುತ್ತೆ, ಅನುಭವ ಎಲ್ಲಿದ್ದವ್ರಿಗೆ ಹೇಳೋದು. ಅನುಭವಿಸಿದಾಗಲೇ ಅದ್ರ ಸಂಕಟ ಏನು ಅಂತ ಗೊತ್ತಾಗೋದು. ಅದನ್ನ ಒಂದು ನೀವು ಈ ಹಂತಕ್ಕೆ ಒಂದು ಜಾಗದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ತಂದು ನಿಲ್ಲಿಸ್ಬೇಕು ಅಂತಂದರೆ ಸತತವಾಗಿ 4 ವರ್ಷ ನಿದ್ದೆ ಬಿಟ್ಟು ಕೆಲಸ ಮಾಡಬೇಕಾಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ನೋಡಿ ಸ್ಕೂಲಿಂದ ಬರ್ತಿದ್ದಾಗೇ ಈ ಮೂಲೆಯಲ್ಲಿ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದೆ. ನನಗೆ ಭಯನೇ ಹೋಗ್ಬಿಡ್ತು, ಏನಾಯ್ತಪ್ಪ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಒಂದೇ ಸರಿ ಶಾಕ್ ಆದಂಗೆ ಆಗಿಬಿಡ್ತು. ಹಾಗೆ ನಮ್ಮ ಪಾಪ ಹೊರಗಡೆ ಹೋಗಿದ್ರು. ಹೊರಗಡೆ ಹೋದಾಗೆಲ್ಲ ಏನಾದರೂ ಈ ಥರ ಬುಟ್ಟಿ ತೊಗೊಬಿಟ್ಟು ಬರ್ತಾ ಇರ್ತಾರೆ. ಹಾಗೆ ನೈಟ್ ಜೋರಾಗಿ ಮಳೆ ಬರ್ತಾಯಿತ್ತು. ಆ ಗಾಳಿ ಮಳೆ ಎಲ್ಲ ನೋಡೋಕ್ಕೆ ಒಂದು ಸ್ವಲ್ಪ ಖುಷಿ ಆಗ್ತಾಯಿತ್ತು ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ. ಆದರೆ ನೆಕ್ಸ್ಟ್ ಡೇ ನಾವೇನೋ ಸಡನ್ನಾಗಿ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆವಾಗಿನ ವೀಡಿಯೋ ಇದು. ಬೆಂಗಳೂರಿಗೆ ಹೋಗಿದ್ವಿ. ಇನ್ನು ಹೋಗ್ತಿದ್ದಾಗೇ ಲೇಟ್ ಆಯಿತು. ನಾವು ಸಡನ್ನಾಗೆ ಹೊರಡ್ತೀವಿ ಅಲ್ಲಿಂದ ಈಚೆಗೆ, ಹಾಸನಿಗಾಗಲಿ ಹಾಸನಿಂದ ಬೆಂಗಳೂರಿಗಾಗಲಿ ಕೆಲಸಗಳ ಆ ಥರ ಇರೋದ್ರಿಂದ ನಮ್ಮ ಮನೆಯವ್ರದ್ದು. ಹಾಗಾಗಿ ಅವರೆಲ್ಲ ಹೋಗ್ತಾರೆ. ಕೆಲವು ಟೈಮು ನಾನು ಹೋಗಬೇಕಾಗುತ್ತೆ. ನಾನು ಹೋಗಬೇಕಾಗಿರೋವಂಥ ಜಾಗಕ್ಕೆ ಹೋಗಲೇಬೇಕಲ್ಲ. ಸೊ ಹಾಗಾಗಿ ಹೋಗ್ತಾಯಿದ್ವಿ. ಹೋಗೋದು ಬರೋದು ಇದೇ ಆಗುತ್ತೆ. ಇನ್ನು ರಾತ್ರಿ ಊಟ ಟೈಮ್ ಆಗಿರೋದ್ರಿಂದ ನಾವು ಬೆಂಗಳೂರಿಗೆ ಬಂದು ಊಟ ಮಾಡಿಕೊಂಡು, ಮಧ್ಯಾಹ್ನ ಊಟ ಮಾಡಿದ್ದು ಲೇಟ್ ಆಗಿತ್ತು ಅಂತ ಹೇಳಿಬಿಟ್ಟು ಪಾರ್ಸಲ್ ತೊಗೊಳ್ಳೋಣ, ಮತ್ತು ಅಲ್ಲಿ ಹೋಗಿ ಪಾಪು ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪಾರ್ಸಲ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಇದು ಈಗ ಹೊಸ್ದಾಗಿ ನಾವು ಇರೋ ಜಾಗದಲ್ಲಿ ಎಲ್ಲೆಲ್ಲಿ ಯಾವುದೇ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲಲ್ಲ. ಸೊ ಮನೆ ಹತ್ರ ಆಸುಪಾಸು ಇದ್ದಿದ್ದು ಎಲ್ಲ ಏನೋ ಟ್ರೈ ಮಾಡೋಣ ನೋಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಇವಾಗ ಹೊರಟು. ನೋಡಿ ನಮ್ಮ ಮನೆಯವ್ರು ಕಾರ್ನ ಎಷ್ಟು ಸೈಡಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು, ಸೈಡಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿಬಿಟ್ಟು ಹೇಗೆ ನಿಲ್ಲಿಸಿದ್ದಾರೆ ನೋಡಿ. ಅಂದರೆ ನಾನು 4 ದಿನ ಬೆಂಗಳೂರು ಇರ್ತೀನಿ, ಮತ್ತು ಇನ್ನು 4 ದಿನ ಹಾಸನಲ್ಲಿ ಇರ್ತೀನಿ, ಇನ್ನು 4 ದಿನ ಕಲ್ಲರಲ್ಲಿ ಇರ್ತೀನಲ್ವ. ಸೊ ಹಾಗಾಗಿ ನಾನು ದಿನಸಿ ಎಲ್ಲ ತೊಗೊಂಡೋಗಿ ಇಟ್ಕೊಳಕ್ಕಾಗಲ್ಲ. ಇಟ್ಕೊಂಡಿದ್ದೀನಿ, ಬಟ್ ಕೆಲವೊಂದು ನಾನು ಯಾವಾಗ ಸಡನ್ನಾಗಿ ಹೊರಡ್ತೀನಿ, ಯಾವಾಗ ಅಲ್ಲೇ ಇರ್ತೀನಿ ಗೊತ್ತಾಗಲ್ಲಲ್ವ. ಎಷ್ಟೆಷ್ಟು ಬೇಕೋ ಅವತ್ತಿನ ದಿನಕ್ಕೆ ಆ ಥರ ಜೀವನ ಮಾಡ್ತಾಯಿದ್ದೀನಿ. ಒಂದು ಹೆಚ್ಚಿಗೆ ಆಗೋ ತೊಗೊಬಿಟ್ಟು ಬರೋಲ್ಲ. ಇನ್ನು ಮಧ್ಯಾಹ್ನ ಹೋಗ್ತೀನಿ ಅಂದರೆ ಬೆಳಗ್ಗೆ ತಿಂಡಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಹೋಗಿ ತೊಗೊಂಬಿಟ್ಟು ಬರ್ತೀನಿ. ಪೂರಕ್ಕೆ ಬಿಡ್ತಾ ಇಲ್ಲ, ನಿಲ್ಲಕ್ಕೆ ಬಿಡ್ತಾ ಇಲ್ಲ ಮಗ. ಊಟ ಮಾಡೋಕ್ಕೂ ಬಿಡ್ತಾ ಇಲ್ಲ. ಅದು ಊಟ ಮಾಡಲೇಬೇಕು. ಏನ್ ಬೇಕೀಗ? ಅಲ್ಲ ಇದು ಸಲಾಡ್ ಹಾಕಿದೆ. ಒಂಥರ ವಿಚಿತ್ರವಾಗೈತಲ್ಲ ಸಲಾಡ್ ಇದು. ಮೆಣಸಿನ್ಕಾಯಿ ತಿನ್ನೋಣ. ಮೆಣಸಿನ್ಕಾಯಿ, ಬೀಟ್ರೂಟ್ ಅನ್ಸುತ್ತಿದ್ದು, ಬೀಟ್ರೂಟ್, ಕ್ಯಾರೆಟ್, ಇಷ್ಟೇ ಸಲಾಡ್ ಇದು. ಮಲಬಾರ್ ಬಿರಿಯಾನಿ ನಾವು ತಂದಿರೋದಲ್ವಾ? ಹುಳಿನ ಕಾರ್ಕರನ ಮೆಣಸಿನ್ಕಾಯಿ. ಟಿಶ್ಯೂ ಬಾಕ್ಸ್ ಇದೆ, ಅದು ಬಿಟ್ಬಿಟ್ಟು ಒಂದು ಟಿಶ್ಯೂ ಅದನ್ನ ಬಾಕ್ಸ್ ಎತ್ಕೊ ಬರ್ಲಿ. ಕಲೆಗೆ ಫಿಲ್ ಮಾಡ್ಬೇಕು. ಆಕ ಉಪ್ಪಿನಕಾಯಿ ಬಂದ್ರೆ ಇದು ಹೌದಾ? ಉಪ್ಪಿನಕಾಯಿ ಇದು ಮಲಬಾರ ಏನು ಅದು ಬಿರಿಯಾನಿ ಬಿಲ್ ಮಲಬಾರ್ ಚಿಕನ್ ಬಿರಿಯಾನಿ ನೋಡಿ. ಹೆಂಗಿದೆ ಚಿಕನ್ ಬಿರಿಯಾನಿ? ಚಿತ್ರಾನ್ನ ಥರ ಇದೆ. ನೋಡೋ ರುಚಿ ಏನಿದೆ ಗೊತ್ತಿಲ್ಲ. ಮಲಬಾರ್ ಚಿಕನ್ ತಗೊಂಡು ಅಮೌಂಟಿಗೆ ಕಮ್ಮಿ ಇದೆ. ಇದು ನೋಡಿ ಇದು ಹೆಂಗಿದೆ ಇದು ಅಂತ ಕಾಣಿಸ್ತಿದೆಯಲ್ಲ. ಇನ್ನು ಇದು ಡ್ರಮ್ಸ್ ಆಫ್ ಹೆವನ್. ತುಪ್ಪ ಹಾಕಿರೋಕೆ, ಅದು ಆಯಿಲ್ ಆಗಿದ್ರೆ ಭಾರಿ ಕಷ್ಟ. ಆಯಿಲ್ ಹಾಕಿ ನಮಗೆ ಅದು ಬಿರಿಯಾನಿನ ಹೌದಾ? ಚಿಕನ್ ಲೆಗ್ ಸಿಕ್ಕಿದ್ಮೇಲೆ ಅದು ಹೆಂಗಮ್ಮ ಚಿಕನ್ ಮಟನ್ ಮೀಟ್ ನೋಡಿ ಪಿಂಕ್ ಇದಕ್ಕೆ ಪ್ರಮೋಷನ್ ವಿಡಿಯೋ ಅನ್ಕೊಂಡ್ಬಿಟ್ಟಿದ. ಯಾಕಂದ್ರೆ ಹೊಸ್ದಾಗಿ ಬಂದಿದ್ವಲ್ಲ ಈ ಮನೆಗೆ. ಇಲ್ಲಿ ನಮ್ಮ ಆಸುಪಾಸೆಯಿಂದ ಯಾವ್ದಾದ್ರು ವೆಜ್ ನಾನ್ ವೆಜ್ ಎಲ್ಲ ಟ್ರೈ ಮಾಡೋಣ ಅಂತ ನೋಡ್ತಾ ಇದೀವಿ. ನಾವು ನಾರ್ಮಲ್ ಪ್ರಮೋಷನ್ ಮಾಡದೇ ಇದ್ದವಕ್ಕೆಲ್ಲ ಪ್ರಮೋಷನ್ ಅಂತ ಅನ್ಕೊಂಡು ಕೆಲವು ಆಮೇಲೆ ಇತ್ತೀಚೆಗೆ ಕಮೆಂಟ್ ಜಾಸ್ತಿ ಆಗಿದೆ, ಪ್ರಮೋಷನ್ ಮಾಡ್ತೀರಾ ಅಂತ. ಹೌದು, ಪ್ರಮೋಷನ್ ಮಾಡ್ತೀವಿ. ಯಾಕಂದ್ರೆ ನಾವು ಒಂದು ಹೋಟೆಲ್ಗೆ ಹೋಗ್ಲಿ ಯಾರು ನಮಗೆ ಊಟ ಫ್ರೀಯಾಗಿ ಕೊಡಲ್ಲ. ಅಥವಾ ನೀವಾದ್ರೆ ಒಂದು ಹೋಟೆಲ್ಗೆ ಹೋಗ್ಲಿ, ಒಂದು ಅಂಗಡಿ ಬಟ್ಟೆ ಅಂಗಡಿಗೆ ಹೋಗಿ ಏನು ಯಾರು ಫ್ರೀಯಾಗಿ ಕೊಡಲ್ಲ, ಎಲ್ಲ ದುಡ್ಡು ತಗೊಂಡೇ ಮಾಡೋದು. ಸೊ ನಾವು ಪ್ರಮೋಷನ್ ಅಷ್ಟೇ ಮಾಡ್ತಿದೀವಿ, ಇಲ್ಲ ಅಂತಲ್ಲ. ಒಬ್ಬ ಮನುಷ್ಯ ಒಂದು ಬಿಸ್ನೆಸ್ ಮಾಡ್ತಾನೆ ಅಂದ್ರೆ 3 ರಿಂದ 4 ವರ್ಷ ಬೇಕು ಒಂದು ಸಕ್ಸಸ್ಫುಲ್ ಲೈಫ್ ತಗೊಳಕ್ಕೆ. ಆ ಬಿಸ್ನೆಸ್ ಡೆವಲಪ್ ಮಾಡ್ಕೊಂಡು ಅದರಿಂದ ಪ್ರಾಫಿಟ್ ತಗೊಳಕ್ಕೆ. ನಾವು 5 ವರ್ಷ ಇನ್ವೆಸ್ಟ್ ಮಾಡಿದ್ವಿ ಯೂಟ್ಯೂಬ್ನ ಒಂದು ಹಂತಕ್ಕೆ ತಗೊಂಡ್ಬರಕ್ಕೆ. ಸತತವಾಗಿ ಹಗಲು ರಾತ್ರಿ ಕೆಲಸ ಮಾಡಿದ್ವಿ ಯೂಟ್ಯೂಬ್ಗೆ. ಇವತ್ತು ಒಂದು ಹಂತದಲ್ಲಿ ಈ ಸ್ಥಾನದಲ್ಲಿ ಇದೆ ಅಂತ ಅಂದಾಗ ನಾವು ಅದರಲ್ಲಿ
ಏನ್ ನಮ್ಮ ಲೈಫ್ನ ಲೀಡ್ ಮಾಡೋದಕ್ಕೆ ನಮ್ಗೆ ಅವಶ್ಯಕತೆ ಇರೋಂಥದ್ದು ಅಮೌಂಟ್ ಏನಿದೆ ಅದನ್ನ ನಾವು ತಗೊಳ್ಳೇಬೇಕಾಗುತ್ತೆ ಒಂದೊಂದು ಆದ್ರೆ ಕೆಟ್ಟದ್ರಿಂದ ತಗೊಳ್ಳೋದು. ಒಳ್ಳೊಳ್ಳೆ ಪ್ರಾಡಕ್ಟ್ ಅವಶ್ಯಕತೆ ಇರೋದು, ಏನು ಮಗು ಒಂದು ಡೈಪರ್ ಬಳಸೋದಾಗ್ಲಿ, ಇನ್ನೊಂದು ಯಾವುದಾದ್ರೂ ಒಂದು ವಸ್ತುಗಳು, ಮನೆಗೆ ಒಂದು ಮ್ಯಾಟ್ ಹಾಕೊಳ್ಳೋದಾಗ್ಲಿ, ಇಲ್ಲ ಮನೆಗೆ ಬೇಕಾಗಿರೋ ಹೌಸ್ ಹೋಲ್ಡ್ ವಸ್ತುಗಳಾಗಲಿ, ಇವ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಅವಶ್ಯಕತೆ ಇರೋರು ತಗೊಂತಾರೆ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಅದು ಪ್ರಮೋಷನ್ ಅನ್ಸಿದ್ರೆ ಅಂದ್ರೆ ಒಂದು 30 ಸೆಕೆಂಡ್ 1 ಮಿನಿಟಲ್ಲಿ ಬರುತ್ತೆ. ಯೂಟ್ಯೂಬಲ್ಲಿ ಒಂದು ಆಪ್ಷನ್ ಇರುತ್ತೆ, ರೈಟ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ್ರೆ 20 ಸೆಕೆಂಡ್ ಮುಂದಕ್ಕೆ ಜಂಪ್ ಆಗುತ್ತೆ. ನಮ್ಮ ಪ್ರಮೋಷನ್ಸ್ ಬಂದಾಗ ನಿಮ್ಗೆ ಯಾರಿಗಾರು ಆಸಕ್ತಿ ಇಲ್ಲ ಅಂದ್ರೆ ಒಂದು ರೈಟ್ ಕ್ಲಿಕ್ ಮಾಡಿ ಒಂದು 20 ಸೆಕೆಂಡ್ ಮುಂದಕ್ಕೆ ಹೋಗುತ್ತೆ. ನಾರ್ಮಲ್ ಆಗಿ ನೋಡ್ಬೋದು. ಆಮೇಲೆ ರಾತ್ರಿ ಮಲಗುವಾಗ ಮಕ್ಕಳು ಹಾಸಿಗೆಯಿಂದ ಕೆಳಗೆ ಬೀಳ್ತಾರೆ ಅಂತ ಹೇಳಿಬಿಟ್ಟು ಎಲ್ಲ ಪೇರೆಂಟ್ಸ್ಗೂ ಭಯ ಇರುತ್ತೆ. ಅದಕ್ಕೆ ಒಂದು ಸೊಲ್ಯೂಷನ್ ಅಂದರೆ ಲವ್ಲ್ಯಾಪ್ ಅವ್ರದ್ದು ಈ ಬೆಡ್ ರೇಲ್. ಇದನ್ನು ಇನ್ಸ್ಟಾಲ್ ಮಾಡೋದು ತುಂಬಾ ಈಸಿ. ಈ ಪೈಪ್ಸ್ಗಳನ್ನ ಅಟ್ಯಾಚ್ ಮಾಡಿ ಸೈಡ್ ಸಪೋರ್ಟ್ ಬಾರ್ನ ಈ ರೀತಿ ಮೇಲೆ ಕೆಳಗೆ ಅಟ್ಯಾಚ್ ಮಾಡಬೇಕು. ಆನಂತರ ಅವ್ರು ಕೊಟ್ಟಿರೋ ಕ್ಲಾತ್ನ ಒಳಗೆ ಈ ರೀತಿ ಪೈಪ್ನ ಸ್ಲೈಡ್ ಮಾಡಿ ರಾಡ್ ಲಾಕ್ ಮಾಡಿ ಜಿಪ್ ಹಾಕಿ ಕೆಳಗೆ ಸಪೋರ್ಟ್ ಲೆಗ್ಸ್ಗೆ ಸ್ಕ್ರೂ ಟೈಟ್ ಮಾಡಿದರೆ ಮುಗೀತು. ಹೈಟ್ ಅಡ್ಜಸ್ಟ್ಮೆಂಟ್ಗೆ ಈ ಥರ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನಮ್ಮ ಬೆಡ್ಗೆ ಈ ರೀತಿ ಫಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಹಾಗೆ ಬೇಬಿ ವಾಟರ್ ಬಾಟಲ್ ಆಗಲಿ ಫೋನ್ ಆಗಲಿ ಇಟ್ಕೊಳ್ಳೋಕ್ಕೆ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ರಾತ್ರಿ ಟೈಮ್ ಮಕ್ಕಳು ಕೆಳಗೆ ಬೀಳ್ತಾರೆ ಅನ್ನೋ ಭಯ ಕೂಡ ಇರೋದಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಓಕೆ, ನಿಮಗೂ ಏನಾದರೂ ಇದ್ರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಪ್ರಮೋಷನ್ ಜಾಸ್ತಿ ಎಲ್ಲ ವಿಡಿಯೋದಲ್ಲಿ ಪ್ರಮೋಷನ್ ಆಗ್ತಾ ಇರ್ತೀರಾ, ಜಾಸ್ತಿ ಅಂತ ಹೇಳ್ತೀರಾ, ಮಾಡಲೇಬೇಕು, ತಪ್ಪೇನಿಲ್ಲ. ನಮ್ಮ ಕೆರಿಯರ್ ಇದು, ನಾವು ಇದರಿಂದ ನಮ್ಮ ಲೈಫ್ ಇದರಿಂದನೇ ರನ್ ಆಗ್ತಾ ಇರೋದು. ಆಮೇಲೆ ಕೆಲವ್ರಿಗೆ ಅನ್ಸುತ್ತೆ ಯೂಟ್ಯೂಬ್ ಹಾಕೋದು, ಈ ವಿಡಿಯೋ ಹಾಕೋದು ತುಂಬಾ ಈಸಿ, ತುಂಬಾ ಕಷ್ಟ ಇಲ್ಲ ಅಂತ. ಅಷ್ಟು ಈಸಿಯಾಗಿ ಯಾರಿಗೆ ತಾನೇ ಹಣನ ಈಸಿಯಾಗಿ ಸಂಪಾದನೆ ಮಾಡಬಾರ್ದು ಅಂತ ಹೇಳಿ ನೋಡಿ. ಪ್ರತಿಯೊಬ್ರು ಹಣನ ಈಸಿಯಾಗಿ ಸಂಪಾದನೆ ಮಾಡಲೇಬೇಕು. ದುಡಿಮೆ ಅನ್ನೋದು ಒಂದು ಇಂಪಾರ್ಟೆಂಟ್ ಎಲ್ಲರಿಗೂ. ಇನ್ ಕೇಸ್ ಅದು ಅಷ್ಟು ಈಸಿ ಆದ್ರೆ ಪ್ರತಿಯೊಬ್ರು ಟ್ರೈ ಮಾಡ್ಬೋದು. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ಹೇಳೋರಿಗೆ ತುಂಬಾ ಈಸಿ ಆಗುತ್ತೆ, ಅನುಭವ ಇಲ್ಲಿದ್ದವ್ರಿಗೆ ಹೇಳೋದು. ಅನುಭವಿಸಿದಾಗಲೇ ಅದ್ರ ಸಂಕಟ ಏನು ಅಂತ ಗೊತ್ತಾಗೋದು. ಅದನ್ನ ಒಂದು ನೀವು ಈ ಹಂತಕ್ಕೆ ಒಂದು ಜಾಗದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ತಂದು ನಿಲ್ಲಿಸ್ಬೇಕು ಅಂತಂದ್ರೆ ಸತತವಾಗಿ 4 ವರ್ಷ ನಿದ್ದೆ ಬಿಟ್ಟು ಕೆಲಸ ಮಾಡಬೇಕಾಗುತ್ತೆ. ಅದು ಮಾಡದಿರೋರಿಗೆ ಗೊತ್ತು, ಸುಮ್ಮನೆ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಇನ್ ಕೇಸ್ ಅಷ್ಟೊಂದು ಈಸಿಯಾಗಿ ಬರುತ್ತೆ ಅಂದರೆ ನೀವು ಕೂಡ ಮಾಡ್ಬೋದು. ಇದಕ್ಕೆ ಯಾವುದೇನು ಇನ್ವೆಸ್ಟ್ಮೆಂಟ್ ಮೇಲೆ ಹಾಕಬೇಕಾಗಿಲ್ಲ ಯಾರಿಗೂ, ಎಲ್ಲರಿಗೂ ಇದು ಫ್ರೀ ಅಲ್ವಾ. ಪ್ರಯತ್ನ ಮಾಡಿ, ತುಂಬ ಈಸಿಯಾಗಿ ಹಣ ಬರುತ್ತೆ ಅಂದರೆ ಪ್ರಯತ್ನ ಮಾಡಿ, ಗೊತ್ತಾಗುತ್ತೆ. ಆಮೇಲೆ ಎಡಿಟಿಂಗ್ ಆಗಲಿ ಪ್ರತಿಯೊಂದು ಸ್ಕಿಲ್ಸು ಏನು ಸುಮ್ಮನೆ ಬಂದಿಲ್ಲ. ಅದು ನಾವು ಅದನ್ನು ಕಲಿತು ನಾವು ಸತತವಾಗಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೂ ಯೂಟ್ಯೂಬ್ ಎಷ್ಟೋ ವರ್ಷದಿಂದ 3-4 ವರ್ಷದಿಂದ ಮಾಡಿರ್ತಾರೆ. ಅದು ಎತ್ಕೊಳ್ಳೋದು ಎಷ್ಟು ಕಷ್ಟ. ಇವರಾದ್ರೂ ಅಷ್ಟೇ, ಫಸ್ಟ್ ಯೂಟ್ಯೂಬ್ ಸ್ವಲ್ಪ ಇವ್ರಿಗೆ ಕಷ್ಟ ಆಯ್ತು. ಇವ್ರಿಗೆ ಕಂಪೇರ್ ಮಾಡಿದ್ರೆ ನನಗೆ ಸ್ವಲ್ಪ ಈಸಿ ಆಯ್ತು ಇವ್ರಿಗೆ ಕಂಪೇರ್ ಮಾಡಿದ್ರೆ. ಮತ್ತೆ ನಾವು ಪ್ರಮೋಷನ್ ಖುಷಿಯಿಂದನೇ ಮಾಡ್ತೀವಿ. ಯಾಕಂದ್ರೆ ನಾವೇನು ಜೂಜಾಡೋದಾಗ್ಲಿ ಮತ್ತೊಂದು ಮಗದೊಂದು ಏನು ಮಾಡಿ ನಾವೇನು ದುಡ್ಡು ಮಾಡ್ತಾಯಿಲ್ಲ. ಒಳ್ಳೆ ನ್ಯಾಯವಾಗಿ ಪ್ರಮೋಷನ್ ನಮಗೆ ಇಷ್ಟ ಆದದನ್ನ ನಾವು ಬಳಸಿ ಅದನ್ನ ನಾವು ಹೇಳ್ತಿರೋದ್ರಿಂದ ನಮಗೇನು ಅದನ್ನ ಹೆಮ್ಮೆಯಿಂದನೇ ಹೇಳ್ಕೊಬೋದು. ಪ್ರಮೋಷನ್ ನೀಟಾಗಿ ಮಾಡಿ ನಾವು ದುಡ್ಡು ಮಾಡ್ತಾ ಇದೀವಿ ಅಂತ ಹೇಳಿ ಅಲ್ವ ರೀ. ಊಟ ನನಗೆ ಇದೇನೋ ಡಿಫ್ರೆಂಟ್ ಆಗಿರೋದು ನೋಡೋಣ ಅಂತ ಹೇಳಿ ಇದು ತಗೋಬಿಟ್ಟು ಬಂದ. ಬಟ್ ಇದು ಓಕೆ ನಮ್ಮ ಮನೆಯವ್ರು ಇಷ್ಟೇ, ಒಂದೇ ಪೀಸ್ ಅವ್ರು ತಿಂದಿದ್ದು, ನಾನೊಂದು ಪೀಸ್ ತಿಂದೆ. ಓಕೆ ಅಂದರೆ ಚೆನ್ನಾಗಿದೆ. ಅಂದರೆ ಮಾಮೂಲಿ ಈ ಗೋಬಿ ಥರ ಹೇಗಿರುತ್ತೆ ಅದೇ ಥರ ಇದೆ. ಅದೇನು ಅಷ್ಟು ನನಗೆ ಡಿಫ್ರೆಂಟಾಗಿ ಅಂತ ಏನು ಅನ್ನಿಸ್ಲಿಲ್ಲ. ಬಿರಿಯಾನಿ ಮಾತ್ರ ಸಕ್ಕತ್ತಾಗಿದೆ, ಬಟ್ ಕ್ವಾಂಟಿಟಿ ಕಡಿಮೆ ಇದೆ. ನಾನು ಎಷ್ಟೋ ಸರಿ ಅದಕ್ಕೆ ನಾನು ಒಂದೊಂದು ಹೋಟೆಲ್ಗೆ ಹೋದಾಗ ಡಿಫ್ರೆಂಟಾಗಿ ಎಲ್ಲ ಟೇಸ್ಟ್ ನೋಡೋಣ ಅನ್ಕೊಳ್ತೀನಿ. ಈ ಥರ ಹಿಂಗೆ ಆಗ್ಬಿಡುತ್ತೆ, ಖುಷಿ ಸಿಗಲ್ಲ. ಆಮೇಲೆ ಅನ್ಸುತ್ತೆ ನಮಗೆ ಇಷ್ಟ ಆಗೋದೇನೆ ಮುಚ್ಕೊಂಡು ತಿನ್ಕೊಬಿಟ್ಟು ಬರಬೇಕು ಅಂತ. ಹಾಗಾಗಿ ಅಪ್ಪ ಮಗಂಗೆ ಹಿಂಗೆ ಇಷ್ಟ. ನನ್ನ ಮಗ ಕುತ್ಕೊಂಡು ಕಪ್ಪಿ ಮರಿತಾರೆ, ತೆಪ್ಪ ಕೂತ್ಕೊಳ್ಳುತ್ತೆ. ಇಲ್ಲ ರೀ, ಅಯ್ಯೋ ನನ್ನ ಮಗನ ಕಲ್ತೈತೆ ಬಾಯಲ್ಲಿ. ಹಿಂಗಿದ್ರೆ ಮಾತ್ರ ನನ್ನ ಮಗ ಸುಮ್ಮನೆ ಇರ್ತಾನೆ ಅವ್ರ ಅಪ್ಪನ ಜೊತೆ ಒಂದು ಅರ್ಧ ಗಂಟೆ. ನಮ್ಮ ಶಿವಪ್ಪನು ಮೊದಲು ಇದೇ ಥರ ಹೆಗ್ಲ ಮೇಲೆ ಕೂರಿಸ್ಕೊಳೋದು, ಜಡ್ಡಿ ನಕ್ಕ ಅನ್ನೋದು. ಆಮೇಲೆ ನಾವು ಸ್ವಲ್ಪ ದೊಡ್ಡವ್ರು ಚಿಕ್ಕವರಿದ್ದಾಗ ಹಿಂಗೆ ಮಾಡೋರು. ನಾವು ಸ್ವಲ್ಪ ದೊಡ್ಡವರಾದಾಗ ನಮ್ಮನ್ನು ಸುತ್ತ ಇಲ್ಲಿ ನಿಲ್ಲಿಸ್ಕೊಂಡು ಮಾಡೋರು. ತುಂಬ ಜನ ಕೇಳ್ತಾ ಇರ್ತೀರಾ ನಿಮ್ಮ ಶಿವಪ್ಪ ಎಲ್ಲಿ ಅಂತ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಕ್ಚುಲಿ ಅವರಿಗೆ ವಯಸ್ಸಾಗಿದೆ, ಕುಣಿ ಅಂತ ನನ್ನ ಮಗ ನೋಡಿ ವಯಸ್ಸಾಗಿದೆ, ಕೆಲಸ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಅವ್ರಿಗೂ 60 ವರ್ಷ ಆಗಿದೆ. ಸೊ ಹಾಗಾಗಿ ಕೆಲಸ ನಿಲ್ಲಿಸುಂಟು ಅಷ್ಟೇ. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.